20 ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಖರ್ಗೆ ಕೋಟೆಗೆ ಮೋದಿ ಲಗ್ಗೆಯನ್ನ ಇಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ತವರಲ್ಲಿ ನಾಳೆ ಮೋದಿ ಬೃಹತ್ ರೋಡ್ ಶೋ. ನಾಳೆ ಕಲಬುರಗಿಯಲ್ಲಿ ಪ್ರಧಾನಿ ಮೋದಿ ಅವರ ಬೃಹತ್ ರೋಡ್ ಶೋ ಇದೆ. 1.5 ಕಿಲೋಮೀಟರ್ ರೋಡ್ ಶೋವನ್ನು ನಡೆಸಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಾಗ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಕಲಬುರಗಿಗೆ ಆಗಮಿಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ಮೂಲಕವೇ ಲೋಕಸಮರದ ಚುನಾವಣಾ ಪ್ರಚಾರಕ್ಕೆ ರಣಕಹಳೆಯನ್ನು ಮೊಳಗಿಸ್ತಾ ಇರುವಂತಹದ್ದು. ನಾಳೆ ಕಲಬುರಗಿಯಲ್ಲಿ ಮೋದಿ ಮೇನಿಯಾ, ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಬ್ಯಾರಿಕೇಡ್ಗಳನ್ನು ಹಾಕಿ ದೊಡ್ಡ ಮಟ್ಟದಲ್ಲಿ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ನಾಳೆ ಕಲಬುರಗಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇನಿಯಾ, ಅತಿ ದೊಡ್ಡ ರೋಡ್ ಶೋಗೆ ನಾಳೆ ಕಲಬುರಗಿ ಸಾಕ್ಷಿ ಆಗ್ತಾ ಇದೆ. ಯಾವ ರೀತಿ ಸಿದ್ಧತೆ ಇದೆ, ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಬಿಜೆಪಿಯ ನಾಯಕರುಗಳು ಅಲ್ಲಿ ಅಂತ? ಹೌದು, ಏನಂದ್ರೆ ಪ್ರಮುಖವಾಗಿ ನಾಳೆ ಚುನಾವಣೆ ಘೋಷಣೆಗೂ ಕೆಲವೇ ಕ್ಷಣಗಳ ಮುಂಚೆ ಏನಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿಗೆ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಲಬುರಗಿ ಎಐಸಿಸಿ ಅಧ್ಯಕ್ಷರ ತವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರಾಗಿದೆ. ಹೀಗಾಗಿ ಮೊದಲ ಅವರ ರಾಜ್ಯದಲ್ಲಿ ಎಂಟ್ರಿಗೆ ಏನಂದ್ರೆ ರೋಡ್ ಶೋ ಮೂಲಕ ಇಲ್ಲಿನ ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸು ತುಂಬಿಸುವಂತಹ ಕೆಲಸಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಮುಂದಾಗ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ ಸುಮಾರು 1ರಿಂದ 1:30 ಸುಮಾರಿಗೆ ಕಲಬುರಗಿಯ ಈ ಒಂದು DAR ಹೆಲಿಪ್ಯಾಡ್ಗೆ ಆಗಮಿಸ್ತಾರೆ. ಅಲ್ಲಿಂದ ಏನಂದ್ರೆ ಸುಮಾರು 1.5 ಕಿಲೋಮೀಟರ್ ಅಂದ್ರೆ ಇಲ್ಲಿಂದ DAR ಮೈದಾನ ಆಗಿರ್ಬೋದು, ಅದೇ ರೀತಿಯಾಗಿ ಆ ಒಂದು ಲಿವಿಂಗ್ ಆಫ್ ಆರ್ಟ್ ಒಂದು ಆಶ್ರಮ ಹಿಡ್ಕೊಂಡು ಏನಂದ್ರೆ ರೋಟರಿ ಕ್ಲಬ್ ಆ ಒಂದು ಮಾರ್ಗವಾಗಿ NV ಮೈದಾನಕ್ಕೆ ತೆರಳ್ತಾ ಇದ್ದಾರೆ. ಅಲ್ಲಿ ಸುಮಾರು 1.5 ಲಕ್ಷಕ್ಕೂ ಅಧಿಕ ಜನ ಏನಿದ್ದಾರೆ ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ದಾರೆ. ಕಲಬುರಗಿ ಹಾಗೂ ಬೀದರ್ ಎರಡೂ ಲೋಕಸಭೆಯ ಒಂದು ಕಾರ್ಯಕರ್ತರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಭಾಷಣವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಏನಂದ್ರೆ ಈ ಹಿಂದೆ 2019ರಲ್ಲಿ ಕಲ್ಯಾಣ ಕರ್ನಾಟಕದ 6 ಸ್ಥಾನಗಳನ್ನು ಕೂಡ ಬಿಜೆಪಿ ಸಂಪೂರ್ಣವಾಗಿ ಸ್ವೈಪ್ ಮಾಡಿತ್ತು. ಅದೇ ಒಂದು 6 ಸ್ಥಾನಗಳನ್ನು ಮತ್ತೆ ಕಮಲ ಅರಳಿಸೋಕೆ ಪ್ರಧಾನಿ ಮೋದಿ ಅವರು ಏನಂದ್ರೆ ಭರ್ಜರಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನಂದ್ರೆ ರೋಡ್ ಶೋ ಮಾಡೋ ಮೂಲಕ ಏನಂದ್ರೆ ಇಲ್ಲಿನ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸು ಕೊಡುವಂತಹ ಕೆಲಸಕ್ಕೂ ಕೂಡ ಈಗಾಗಲೇ ಪ್ರಧಾನಿ ಮೋದಿ ಸಜ್ಜಾಗಿದ್ದು, ನಾಳೆ ಮೋದಿ ಅವರ ಒಂದು ಸ್ವಾಗತಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಕಲಬುರಗಿ ಹಾಗೂ ಬೀದರ್ನ ಲೋಕಸಭಾ ವ್ಯಾಪ್ತಿಯ ಏನಂದ್ರೆ ಬಿಜೆಪಿ ಮುಖಂಡರು ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಈ ಕಡೆ ಭಾಗದಲ್ಲಿ ದೃಶ್ಯಗಳು ಕೂಡ ನೋಡ್ತಾ ಇದ್ದೀರಾ ಪ್ರೇಮ್. ಇನ್ನು ಪ್ರಧಾನಿ ಮೋದಿ ಅವರು ಕಲಬುರಗಿಗೆ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಪೊಲೀಸರು ಕೈಗೊಂಡಿದ್ದಾರೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.